ಹಾಯೋಲ್ ಇಷ್ಟು ದಿನ ಮನೇಲಿದ್ದು ನನಗಂತೂ ತುಂಬ ಬೇಜಾರಾಗ್ಬಿಟ್ಟಿತ್ತು. ಹೊರಗಡೆ ಹೋಗೋಣ ಅಂತ ನನ್ನ ಹಸ್ಬೆಂಡಿಗೆ ಬಲವಂತ ಮಾಡಿ ಕೇಳಿದ್ಕೆ ಇಲ್ಲೇ ಪಕ್ಕದಲ್ಲಿರೋ ತರಕಾರಿ ಅಂಗಡಿ ಕರ್ಕೊಂಡು ಹೋಗಿದ್ರು. ಸ್ವಲ್ಪ ತರಕಾರಿ ತಗೊಂಡು ಹಾಗೆ ಸುತ್ತಾಡ್ಕೊಂಡು ಮನೆಗೆ ಬಂದ್ವಿ. ಹಾಗೆ ಇವತ್ತೊಂದು ಚಕೋತ ಹಣ್ಣು ಕೂಡ ಸಿಕ್ತು ಆಯ್ತಾ. ಫಸ್ಟ್ ಟೈಮ್ ನಾನು ಟೇಸ್ಟ್ ಮಾಡ್ತಿರೋದು, ನೋಡ್ಬೇಕು ಹೆಂಗಿರತ್ತೆ ಅಂತ. ಇನ್ ಮನೆಗೆ ಬಂದ್ಮೇಲೆ ಸ್ವಲ್ಪ ತಲೆಗೆ ಆಯಿಲ್ನ ಅಪ್ಲೈ ಮಾಡ್ಕೊಳ್ಳೋಣ ಅನ್ಕೊಂಡೆ. ಮೊದಲೆಲ್ಲ ಏನು ಗೊತ್ತಾ, ರೋಸ್ಮೆರಿ ಆಯಿಲ್, ಕೋಕೋನಟ್ ಆಯಿಲ್, ಆಲ್ಮಂಡ್ ಆಯಿಲ್ ಇದನ್ನೆಲ್ಲ ಮಿಕ್ಸ್ ಮಾಡಿ ಏರ್ಗೆ ಅಪ್ಲೈ ಮಾಡ್ತಾ ಇದ್ದೆ, ಒಳ್ಳೆ ರಿಸಲ್ಟ್ ಸಿಗ್ಲಿ ಅಂತ. ಆದ್ರೆ ಸ್ವಲ್ಪ ದಿನದಿಂದ ಎಲ್ಲ ಆಯಿಲ್ಗಿಂತ 10 ಪಟ್ಟು ಹೆಚ್ಚಿನ ರಿಸಲ್ಟ್ ಕೊಡುವಂತಹ ಒಂದು ಹೇರ್ ಆಯಿಲ್ ಬಗ್ಗೆ ನನಗೆ ಗೊತ್ತಾಯ್ತು ಆಯ್ತಾ. ಅದೇ ಈ ಜ್ಯೂಸಿ ಕೆಮಿಸ್ಟ್ರಿ ಹೇರ್ ಗ್ರೋತ್ ಆಯಿಲ್. ಇದರಲ್ಲಿ ಏನಂದ್ರೆ ನಾನು ಯೂಸ್ ಮಾಡ್ತಿರೋ ಈ ಆಯಿಲ್ಗಳ ಜೊತೆಗೆ ರೆಡ್ ಪೆಪ್ಪರ್ ಆಯಿಲ್ ಇದೆ. ಇದು ಬಂದು ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡುತ್ತೆ. ಹಾಗೆ ಪಂಪ್ಕಿನ್ ಸೀಡ್ಸ್ ಆಯಿಲ್ ಕೂಡ ಇದೆ. ಇದು DHT ಬ್ಯಾಲೆನ್ಸ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಹಾಗೆ ರೋಸ್ಮೆರಿ ಇರ್ಬೋದು, ಬ್ಲಾಕ್ ಸೀಡ್ಸ್ ಆಯಿಲ್ ಇರ್ಬೋದು, ಈ ತರ ಸುಮಾರಷ್ಟು ಆಯಿಲ್ ಗಳನ್ನ ಮಿಕ್ಸ್ ಮಾಡಿ ತಯಾರು ಮಾಡಿದ್ದಾರೆ ಆಯ್ತಾ. ಇನ್ನು ಇದನ್ನ ಯೂಸ್ ಮಾಡೋದು ಕೂಡ ಸುಲಭನೇ. ಕೈಗೆ ಸ್ವಲ್ಪ ಆಯಿಲ್ ನ ಹಾಕೊಂಡು ಅದಾದ್ಮೇಲೆ ತಲೆಗೆ ಹಚ್ಬಿಟ್ಟು ಚೆನ್ನಾಗಿ ಮಸಾಜ್ ಮಾಡಿ 1 ನೈಟ್ ಬಿಟ್ಟು ಬೆಳಗ್ಗೆ ಎದ್ದು ಏರ್ ವಾಶ್ ಮಾಡ್ಕೊಂಡ್ರೆ ಆಯ್ತು. ಇನ್ನೊಂದೇನಂತ ಅಂದ್ರೆ ಇದು ಬಂದು ಕೋಲ್ಡ್ ಪ್ರೆಸ್ಡ್ ಆಯಿಲ್ ಆಯ್ತಾ. ಇದರಲ್ಲಿ ಯಾವುದೇ ತರ ಕೆಮಿಕಲ್ಸ್ ಇರೋದಿಲ್ಲ, 100% ಪ್ಯೂರ್ ಆಗಿರೋದ್ರಿಂದ ಹೇರ್ಗೆ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ಜೊತೆಗೆ ಇದು ಜಾಸ್ತಿ ದಿನ ಬಾಳಿಕೆ ಕೂಡ ಬರುತ್ತೆ. ಹಾಗೆ ನಾವು ಬಿಡದೆ 4 ವಾರ ಯೂಸ್ ಮಾಡಿದ್ರೆ ನಮ್ಮ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, ಹೇರ್ ಡೆನ್ಸಿಟಿ ಹೆಚ್ಚಾಗುತ್ತೆ, ಜೊತೆಗೆ ಹೇರ್ ಗ್ರೋತ್ ಕೂಡ ಆಗುತ್ತೆ. ಬರೀ 4 ವೀಕ್ಸ್ ಯೂಸ್ ಮಾಡೋದ್ರಿಂದನೇ 64% ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ, 356% ಹೇರ್ ಗ್ರೋತ್ ಕೂಡ ಆಗುತ್ತೆ. ಬಿಫೋರ್ ಅಂಡ್ ಆಫ್ಟರ್ ಪಿಕ್ ಕೂಡ ಇಲ್ಲಿ ಶೇರ್ ಮಾಡಿದ್ದೀನಿ. ಇನ್ ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ.